ಹಾಯ್ ಏನೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಸೊ ಸಾಯಂಕಾಲ 5 ಗಂಟೆಗಾಗಿ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೌಂಡ್ ಕೇಳಿಸ್ತಾ ಇದೆಯಾ? ಅಲ್ಲಿ ನಮ್ಮೂರಲ್ಲಿ ತುಂಬ ಜೋರಾಗೆ ನಡೆಸ್ತಾ ಇದ್ದಾರೆ ಆ ಗಣೇಶ ಹಬ್ಬ. ಅಲ್ಲಿ ಮೈಕೆಲ್ಲ ಇಟ್ಟಿದ್ದಾರೆ. ಸೌಂಡ್ ಕೇಳಿಸ್ತಾ ಇದೆಯಾ ಇಲ್ಲ ಗೊತ್ತಿಲ್ಲ. ದೇವಸ್ಥಾನ ಹತ್ರ ಈಶ್ವರನ ದೇವಸ್ಥಾನ ಇದೆ, ಸೊ ಅಲ್ಲಿ ಇಟ್ಟಿದ್ದಾರೆ ಗಣೇಶ ದೇವರು. ಸೊ ಶೇರ್ ಮಾಡ್ಕೊತೀನಿ. ನಾನು ನೆನ್ನೆ ಹೋಗಿದ್ದೆ, ಪಾಪನ ನನ್ನ ಮಗಳು ಫುಲ್ಲು ಹಠ ಅಲ್ಲೋಗೋಣ ಅಂತ ಅಂದ್ಬಿಟ್ಟು. ಸೊ ಅದೆಲ್ಲ ಶೇರ್ ಮಾಡ್ಕೊತೀನಿ, ನೋಡ್ತಾ ಇರಿ ವಿಡಿಯೋ. 2 ದಿನದಿಂದ ನೀರು ಬಿಟ್ಟಿರಲಿಲ್ಲ, ಇವತ್ತು ನೀರು ಬಿಟ್ಟಿದ್ದಾರೆ. ಸೊ ನೋಡಿ, ಮೇಲ್ಗಡೆ ನೀರು ಬರ್ತಾಯಿದ್ದು ನಮ್ಮ ಅಪ್ಪ ಅಮ್ಮ ನೋಡ್ಕೊಂಡಿಲ್ಲ ಅನಿಸುತ್ತೆ. ಫುಲ್ಲು ನೀರು ಹರಿದೋಗ್ಬಿಟ್ಟಿದೆ, ತುಂಬ ಫುಲ್ಲು ಎಲ್ಲ ಕಡೆ ನೀರು ಆಗೋಗ್ಬಿಟ್ಟಿದೆ. ಸದ್ಯ ನೀರು ಬಿಟ್ರಲ್ಲ ಅಷ್ಟೇ ಸಾಕು. ಅಡುಗೆ ಮಾಡೋಕ್ಕೆ ನೀರೇ ಇರಲಿಲ್ಲ. ನಾವು ಕುಡಿಯೋಕ್ಕೆ ನೀರು ಅಲ್ಲೋಗಿ ಇದ್ರ ಹತ್ರ ತರ್ತೀವಿ, ನಂದಿನಿ ಸ್ಟೋರ್ ಹತ್ರ ಹೋಗಿ ತರ್ತೀವಿ. ಬಟ್ ನಾವು ಅಡುಗೆ ಮಾಡೋಕ್ಕೆ ನೀರು ಪಂಚಾಯತಿಯಿಂದ ಬಿಡ್ತಾರಲ್ಲ, ನಮ್ಮದು ನಲ್ಲಿ ಇದೆಯಲ್ಲ, ಸೊ ಅಲ್ಲಿಂದನೇ ಇಟ್ಕೊತಿದ್ದು. 2 ದಿನದಿಂದ ನೀರು ಇಲ್ದಿರೋದ್ರಿಂದ ಅಡುಗೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಕುಡಿಯೋ ನೀರನ್ನೇ ಉಪಯೋಗಿಸ್ತಾ ಇದ್ವಿ. ಸದ್ಯ ನೀರು ಬಿಟ್ಟಿದ್ದಾನೆ, ಅದೇ ಖುಷಿ ಅಂತಲೇ ಹೇಳ್ಬೋದು. ಆಮೇಲೆ ಫ್ರೆಂಡ್ಸ್, ಇವತ್ತು ಹೋಗಿ ದಿನಸಿ ಐಟಮ್ ಎಲ್ಲ ತಂದ್ವಿ. ಚೇಳೂರಿಗೆ ಹೋಗಿದ್ವಿ, ಇಲ್ಲಿಂದ ಒಂದು 10-15 ಕಿಲೋಮೀಟ್ರು. ಸೊ ಕಾರಲ್ಲಿ ಹೋಗಿ ತೊಗೊಂಡು ಬಂದ್ವಿ. ಏನೆಲ್ಲ ಐಟಮ್ಸು, ನಮ್ಮನೆ ದಿನಸಿ ಐಟಮ್ಸು ಏನೆಲ್ಲ ತಂದಿದ್ದೀವಿ ಅನ್ನೋದನ್ನ ಶೇರ್ ಮಾಡ್ಕೊತೀನಿ. ವಿಡಿಯೋ ನೋಡ್ತಾ ಇರಿ. ಹೊಸಬ್ರಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟದ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಲಾಗ್ಗೆ ಹೋಗೋಣ. ಹಾಂ, ಇನ್ನೂ ಬೇಕಾ? ಗಣೇಶ ಮುಂದೆ ಡ್ಯಾನ್ಸ್ ಆಡ್ದ? ಹೆಂಗ್ ಡ್ಯಾನ್ಸ್ ಆಡ್ದ ತೋರಿಸು. ಹೆಂಗ್ ಡ್ಯಾನ್ಸ್ ಆಡಿದ್ಲು? ಹಿಂಗೆ ಕುಣ್ಕೊಂಡು ಹಾಕೊಂಡು ಅಲ್ಲಿ ಮೈಕ್ ಸೆಟ್ ಮಕ್ಕಳೆಲ್ಲ ಆಡ್ತಾ ಇದ್ರು, ಅವ್ರ ಜೊತೆ ಇವಳು ಆಡಿದ್ಲು. ಹೆಂಗ್ ಡ್ಯಾನ್ಸ್ ಆಡಿದ ಅಮ್ಮ? ತೋರಿಸು ಡ್ಯಾನ್ಸ್ ಆಡಿದ್ದು. ಹಂಗ್ ಡ್ಯಾನ್ಸ್ ಆಡ್ದ ಗಣೇಶ ದೇವರ ಮುಂದೆ. ಇದಿದೆಯಲ್ಲ ವೆಹಿಕಲ್ಸ್, ಇದು ಆಟೋ ಆಡೋದು, ಜಾರ ಬಂಡೆ ಎಲ್ಲ, ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಆಟ ಆಡ್ಸು ಅಂತ ಅವಳು. ಸಾಯಂಕಾಲ ಹೋಗೋಣ. ಅಪ್ಪ ಬರಲಿ, ಹೋಗೋಣ. ಬಾ, ಚೇಂಜ್ ಮಾಡ್ತೀನಿ. ಚೇಂಜ್ ಮಾಡ್ತೀನಿ. ಹೋಗೋಣ. ಅಳ್ಳಬಾರ್ದು. ನೋಡು, ಮೂಗ್ ಮೇಲೆ ಗಾಯ. ನೋಡು ಹೆಂಗ್ ಗಾಯ ಮಾಡ್ಕೊಂಡಿದ್ದೆ ನೋಡು. ಎಷ್ಟು ಆಟ ಮಾಡ್ತೀಯಾ? ಹಾಂ, ಹೋಗಿ ಬರ್ಲಿಲ್ವಾ? ಬರ್ಲಿಲ್ಲೇನೆ ಇವಾಗ? ಎಷ್ಟು ಸರಿ ಹೋಗ್ಬೇಕು? ಎಲ್ಲಿಗೆ ಹೋಗ್ಬೇಕು? ಕೃತಿಕ್ಷಾ ಅಂತೂ ಹೇಳಿದ ಮಾತೇ ಕೇಳ್ತಾ ಇಲ್ಲ. ಇವತ್ತು ಎಷ್ಟು ಸರಿ ಇಲ್ಲಿಗೆ ಬಂದಿದ್ದಾಳೆ ಅಂದರೆ, ಅವ್ರ ತಾತನ ಜೊತೆ ಒಂದು ಸರಿ ಬಂದಿದ್ದಾಳೆ. ಆದರೂ ಕೂಡ ನೀನು ಬಾ ಅಂತ ನನ್ನೂ ಕರ್ಕೊಂಬಂದಿದ್ದಾಳೆ. ಇಲ್ಲಿ ಶಿವನ ದೇವಸ್ಥಾನ ಹತ್ರ ಗಣೇಶನ ಕೂರಿಸಿದ್ದಾರೆ. ಫುಲ್ಲು ಮ್ಯೂಸಿಕ್ ಹಾಕಿ, ಡ್ಯಾನ್ಸ್ ಎಲ್ಲ ಹಾಕಿ ಕುಣಿತಾ ಇದ್ರು. ಸೊ ಇವಳು ಹೋಗಿ ಕುಣಿದಿದ್ದಾಳಂತೆ ಅವ್ರ ತಾತ ಜೊತೆ ಹೋದಾಗ. ಈಗ ನೀನು ಬಾ ಅಮ್ಮ ಅಂತ ಅಂದ್ಬಿಟ್ಟು ನನ್ನೂ ಕರ್ಕೊಂಬಂದಿದ್ದಾಳೆ. ಆಮೇಲೆ ಇಲ್ಲೇ ನಮ್ಮ ಶಿವನ ದೇವಸ್ಥಾನ ಪಕ್ಕದಲ್ಲೇ ನಮ್ಮದು ಸ್ಕೂಲ್ ಇದೆ. ನಮ್ಮದಂದರೆ ನಮ್ಮೂರ್ದು ಸ್ಕೂಲ್ ಇದೆ, ಪ್ರೈವೇಟ್ ಸ್ಕೂಲ್ ಇದು. ಸೊ ಇಲ್ಲಿ ಆಟ ಸಾಮಾನೆಲ್ಲ ಇದೆ. ಮೀನ್ಸ್ ಉಯ್ಯಾಲೆ ಆಡೋದು, ಮತ್ತು ಜಾರಬಂಡಿ ಆಡೋದು, ಇವೆಲ್ಲ ತುಂಬ ಐಟಮ್ಸ್ ಇದ್ದಾವೆ ಅವಳಿಗೆ ಆಟ ಆಡೋಕ್ಕೆ. ಯಾವಾಗಲೂ ಇಲ್ಲಿ ಕರ್ಕೊಂಬರ್ತಾಳೆ ನೋಡಿ. ಜಾರಬಂಡಿ ಮೇಲೆ ಕುತ್ಕೊಂಡು ಆಡ್ದಿರ ಅಲ್ಲೇ ಕುತ್ಕೊಂಡಿದ್ದಾಳೆ ಅವಾಗಿಂದ. ನಾನು ಹೇಳ್ತಾ ಇದ್ದೀನಿ ಜಾರೆ ಅಂದರೆ ಅಲ್ಲೇ ಕುತ್ಕೊಂಡಿದ್ದಾಳೆ. ಆ ಶೂ ಅಲ್ಲಿ ಏನೋ ಕೀಳ್ತಾಳೆ, ಅದನ್ನೇ ತಿಂತಾಳೆ. ಶೂ ತಿಂತಾ ಇದೆಯಾ ಅಂತ ನಾನು ಬೈದರೂ ಕೇಳ್ತಾ ಇಲ್ಲ ಅವಳು. ಏನೇ ಹೇಳಿದ್ರು ಒಂದೇ ಸಮ ಅಳ್ತಾಳೆ. ಬಾಯಿ ತೆಗಿ ಅಂತಂದೆ, ಏನು ಬಾಯಲ್ಲಿ ಇಲ್ಲಮ್ಮ ಅಂತ ಅಂದ್ಬಿಟ್ಟು ನಾಲ್ಗೆ ತೋರಿಸ್ತಾ ಇದ್ದಾಳೆ ನೋಡಿ. ಸೊ ಒಂದೇ ಸಮ ಆಟ ಫ್ರೆಂಡ್ಸ್. ಕೃತಿಕ್ಷಾದು ಏನು ಹೇಳಿದ್ರು ಕೇಳೋದಿಲ್ಲ. ಇವಳ ಹತ್ರ ನನಗೆ ಹೇಗಕ್ಕಾಗ್ತಾಯಿಲ್ಲ ಅಂತಲೇ ಹೇಳ್ಬೋದು. ಅಲ್ಲಿ ಮ್ಯೂಸಿಕ್ ಬರ್ತಾರೆ, ಅದಕ್ಕೆ ಇಲ್ಲಿ ಆಡ್ತಾ ಇದ್ದಾಳೆ ನೋಡಿ. ಸರಿ ನೀನು ಇಲ್ಲೇ ಇರು, ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಬಾಯ್ ಮಾಡ್ತಾಯಿದ್ರೆ ಅವಳು ತುಂಬಾ ಹತ್ಕೊಂಡ್ಬಿಟ್ಲು.
ಹೇಳ್ಬೇಕಂದ್ರೆ ನನಗೆ ಈ ವಯಸ್ಸಿಗೆ ಬಿ ಪಿ ಶುಗರು ಬಂದ್ಬಿಡುತ್ತೇನೋ ಅಂತ ಭಯ ಆಗುತ್ತೆ. ನನ್ನ ಮಗಳ ಹತ್ರ ಅಷ್ಟು ಟೆನ್ಷನ್ ಕೊಡ್ತಾಳೆ. ಇವಾಗ ಹೂವು ಬೇಕು ಅಂತ ಒಂದೇ ಸಮ ಆಟ, ಅದಕ್ಕೆ ಹೂವು ಕಿತ್ಕೊಡ್ತಾ ಇದ್ದೀನಿ. ಹಂಗಿಟ್ಕೊ, ಗಟ್ಟಿಯಾಗಿ ಫೋನ್ ಇಟ್ಕೊ. ಹಂಗಿಟ್ಕೊ, ಹಂಗೆ ಕೆಳಗಡೆ ಇಡು, ಇನ್ನು ಕೆಳಗಡೆ ಇಡು, ಇನ್ನು ಕೆಳಗಡೆ ಇಡು. ಸೊ ಫ್ರೆಂಡ್ಸ್, ನೀವು ನಂಬ್ತೀರಾ ಬಿಡ್ತೀರಾ, ಇವಾಗ ವೀಡಿಯೋ ಮಾಡಿದ್ದು ನನ್ನ ಮಗಳೇ. ಅವಳು ಮೊಬೈಲಲ್ಲಿ ಇಟ್ಕೊಂಡು ವೀಡಿಯೋ ಶೂಟ್ ಮಾಡಿದ್ಲು. ನಾನು ಹೂವು ಕಿತ್ಕೊತೀನಿ, ನೀನು ವೀಡಿಯೋ ಮಾಡು ಅಂದರೆ ಪಾಪ ಮೊಬೈಲ್ ಇಟ್ಕೊಂಡಿದ್ಲು, ಅವಳಿಗೆ ಶೂಟ್ ಮಾಡೋಕ್ಕೆ ಬರಲಿಲ್ಲ. ಸೊ ಕೃತಿಕ್ಷಾ ಫಸ್ಟ್ ಟೈಮು ವೀಡಿಯೋ ಶೂಟ್ ಮಾಡಿದ್ದಾಳೆ ಅಷ್ಟು ಮಾತ್ರಕ್ಕೆ. ಸೊ ಅವಳಿಗೆ ಇವಾಗ ಹೂವು ಕಿತ್ಕೊಟ್ಟೆ. ಕಿವಿಯಲ್ಲಿ ಇಟ್ಕೊ ಅಂದರೆ ಕಿವಿಯಲ್ಲಿ ಇಟ್ಕೊತಿದ್ದಾಳೆ ನೋಡಿ. ಚೆನ್ನಾಗಿದೆ ಹೂವ. ಅಯ್ಯೋ, ಇಟ್ಕೊ ಕ್ಲೀನಾಗಿ. ಮನೆಗೆ ಹೋಗೋಣ. ಅದು ಸಿಗಲ್ಲ ನನಗೆ, ಹೈಟ್ ಇದೆ. ನಿಂಗೋಸ್ಕರ ಜಂಪ್ ಮಾಡಿ ಒಂದು ತಗೊಂಡಿದ್ದೀನಿ, ಹೂವು ಕಿತ್ಕೊಂಡಿದ್ದೀನಿ. ಸಾಕಿನ್ನ ಬನ್ನಿ, ಹೂವು ಇಡ್ತೀನಿ. ಇಸ್ಕೋ, ಯಾಕೆ ತಗೋ, ಇಟ್ಕೋ ಇರು. ಇಲ್ಲಿ ನೋಡಮ್ಮ. ವಾ, ಸೋ ಕ್ಯೂಟ್. ಥ್ಯಾಂಕ್ ಯು. ಅದನ್ನು ಇಡಬೇಕಾ? ಇಲ್ಲಿ. ವಾ, ಸೂಪರ್ ಅಮ್ಮ, ಸೂಪರ್. ಬಾ ಹೋಗೋಣ ಮನೆಗೆ. ಹಿಂಗೆ ಹೋಗ್ಬಿಟ್ಕೊಂಡು ಕಿವಿಯಲ್ಲಿ. ಸೊ ಸ್ಕೂಲಲ್ಲಂತೂ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದ್ವಿ. ಇವಾಗ ಅಂತೀವಿ ಮನೆಗೆ ಹೋಗುವಾಗ. ಸೊ ಯಾವಾಗಲೂ ನಾನು ಇಲ್ಲಿ ವೀಡಿಯೋ ಮಾಡ್ಕೊತಿರ್ತೀನಿ, ಯಾಕಂದರೆ ರಂಗೋಲಿ ಚೆನ್ನಾಗಿರುತ್ತೆ ಅದಕ್ಕೆ. ಹಾಗೆ ಹೂವಿನ ಗಿಡಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮುಂದೆ ಬನ್ನಿ, ಇನ್ನೊಂದು ಹೊಸ ವೀಡಿಯೋ ಒಂದು ತೋರಿಸ್ತೀನಿ. ಏನಪ್ಪ ಅಂತಂದರೆ, ನಾವು ಹೋಗ್ತಾ ಇದ್ದಾಗ ಅಲ್ಲಿ ಸ್ಕೂಲ್ ಹತ್ರ ಕಾಂಪೌಂಡ್ ಮೇಲೆ ಕೋತಿ ಮತ್ತು ಕೋತಿ ಮರಿ ಇತ್ತು. ಅದನ್ನು ನೋಡಿದಾಗ ನಾವೇ ನೆನಪಾದ್ವಿ. ಸೇಮ್ ನಮ್ಮ ಥರನೇ ಇದೆ ನೋಡಿ, ಕೋತಿ ಮತ್ತು ಕೋತಿ ಮರಿ. ಅದು ಹೆಂಗೆ ಯಾವಾಗಲೂ 24 ಗಂಟೆ ಆ ಮಗುನ ಎತ್ಕೊಂಡೇ ಇರುತ್ತೋ ಆ ಕೋತಿ. ಹಾಗೆ ನಾನು ಅಷ್ಟೇ, ಯಾವಾಗಲೂ 24 ಗಂಟೆ ನನ್ನ ಮಗಳನ್ನ ಎತ್ಕೊಂಡೇ ಇರ್ತೀನಿ. ಸೊ ಇವತ್ತು ಮಾರ್ನಿಂಗ್ ನಾನು ಏನು ಮಾಡಿದ್ದೆ ಅಂದರೆ, ಚಪಾತಿ ಮತ್ತು ಗೋರಿಕಾಯಿ ಪಲ್ಯ ಮಾಡಿದ್ದೆ. 2 ಕಾಂಬಿನೇಷನ್ನು ತುಂಬ ಚೆನ್ನಾಗಿತ್ತು. ಟಿಫನ್ ಮಾತ್ರ ಸೊ ಮಸ್ತಾಗಿತ್ತು ಅಂತಲೇ ಹೇಳ್ಬೋದು. ಈಗ ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ. ಇದು ಶಾರ್ಟ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ನಾನು ಈ ರೀತಿ ವಿಡಿಯೋ ತೊಗೊಂಡಿದ್ದೀನಿ. ಸೊ ಇಲ್ಲಿ ಗಣೇಶ ದೇವ್ರನ್ನ ಕೆರೆಯಲ್ಲಿ ಬಿಡ್ತಾಯಿದ್ರು. ಸೊ ಆ ಟೈಮಲ್ಲಿ ಫುಲ್ಲು ಮ್ಯೂಸಿಕ್ ಹಾಕ್ಕೊಂಡು ಎಲ್ಲ ಡ್ಯಾನ್ಸ್ ಆಡಿಕೊಂಡು ಡಬ್ಬ ಮುಚ್ಚಿ ಎಲ್ಲ ಆಡ್ಕೊಂಡು ಬರ್ತಾಯಿದ್ರೆ ನನ್ನ ಮಗಳು ನಿಲ್ತಾನೇ ಇಲ್ಲ. ಅವಳು ಅಲ್ಲಿ ಹೋಗಬೇಕು, ಅವಳು ಕುಣಿಬೇಕು ಅಂತ ಒಂದೇ ಸಮ ಆಟ ಮಾಡ್ತಾಯಿದ್ವಿ. ಇಲ್ಲೇ ಇರೋವಂಥದ್ದಕ್ಕೆ ಅಂಗಡಿ ಮುಂದೆನೇ ಕುಂದಿದ್ದಾಳೆ. ಸೊ ಆ ವಿಡಿಯೋ ಇದೆ, ನಾನು ಶೇರ್ ಮಾಡ್ಕೊತೀನಿ. ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಗಣಪತಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ನೋಡಿ, ನನ್ನ ಮಗಳು ನೋಡ್ತಾ ಇದ್ದಾಳೆ. ಸೊ ಸೂಪರ್ ಮಾರ್ಕೆಟಲ್ಲಿ ಅವಳು ನೋಡಿದ್ದೆಲ್ಲ ಬೇಕು ಬೇಕು ಅಂತ ಹಠ ಮಾಡ್ತಾಯಿದ್ಲು. ಆಮೇಲೆ ಇದು ಲೇಸ್ ಪ್ಯಾಕೆಟ್ ಇದೆಯಲ್ಲ, ಇದು ಕೊಡಿಸ್ಕೊಡೋವರೆಗೂ ಬಿಡಲಿಲ್ಲ ನನ್ನ ಮಗಳು. ಈಗ ನೋಡಿ ಸೂಪರ್ ಮಾರ್ಕೆಟ್ ಬಂದಿದ್ದೀವಲ್ಲ. ಸೊ ಏನೇನು ಐಟಮ್ ತೊಗೊಬೇಕು ಎಲ್ಲ ತೊಗೊತಾ ಇದ್ದೀವಿ. ಸೊ ತುಂಬಾ ಶಾಪಿಂಗ್ ಮಾಡಿದ್ದೀವಿ. ಏನೆಲ್ಲ ತೊಗೊಂಡಿದ್ದೀವಿ ದಿನಸಿ ಐಟಮ್ ಅಂತೆಲ್ಲ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ವೀಡಿಯೋ ಪೂರ್ತಿ ನೋಡಿ, ಮಿಸ್ ಮಾಡ್ತೀರಾ. ಸೊ ಈಗ ಪಾಪಕ್ಕೆ ಬೋಟಿ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ನನ್ನ ಮಗಳು ಏನಾದರೂ ಸ್ನ್ಯಾಕ್ಸ್ ಇತ್ತು ಅಂತಂದರೆ ಸ್ವಲ್ಪ ಊಟ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಅದು ದೊಡ್ಡ ಬೋಟಿ ಆಗುತ್ತೆ. ಅದು ಬೇಡ, ಅವಳು ತಿನ್ನಲ್ಲ. ಆನಿಯನ್ ಅದು ಎಲ್ಲೋ ಕಲರ್ ಉದ್ದಕ್ಕೆ ಬರ್ತಾಯಿತ್ತು ನೋಡಿ ಬೋಟಿ, ಆ ಥರ ಆಗುತ್ತೆ ಅದು. ನೀವೇ ತಗೋ, ಚಿಕ್ಕ ಚಿಕ್ಕವಾಗತ್ತೆ. ಇಲ್ಲಿ ನೋಡಿ ನಮ್ಮ ಮಹಾರಾಣಿಯವ್ರು ಏನು ಮಾಡ್ತಾಯಿದ್ದಾರೆ ಅಂತ, ಆರಾಮಾಗಿ ಚೇರ್ ಮೇಲೆ ಕುತ್ಕೊಂಡು ಹೊರ್ಕೊಂಡು ಲೇಸ್ ತಿನ್ಕೊಂಡು ಅವರು ಡ್ಯಾನ್ಸ್ ಆಡ್ತಾಯಿದ್ರೆ ಇವಳು ಕೂಡ ಅಲ್ಲಿ ತಾಳ ತಟ್ಟಿ ಆಮೇಲೆ ಹೊರಗಡೆ ಬಂದು ಇವಾಗ ಇಲ್ಲಿ ಕುಣಿತಾ ಇದ್ದಾಳೆ ನೋಡಿ. ಇನ್ನು ಹಿಂದಕ್ಕೆ ಹೋಗಿ ಕುಣಿಯೇ ಬಿದ್ದೋಗ್ತೀವಿ ಅಂತ ಕೇಳಿದ್ರೆ ಇಲ್ಲ, ನನ್ನ ಹತ್ರನೇ ಬಂದು ಕುಣಿತಾ ಇದ್ದಾಳೆ. ಸೊ ನಿಜವಾಗ್ಲೂ ಸಖತ್ತಾಗಿ ಡ್ಯಾನ್ಸ್ ಆಡ್ತಾಳೆ ನನ್ನ ಮಗಳು ನೋಡಿ. ಡಪ್ಪನ್ ಗುಚ್ಚಿ ಏನು ಸಖತ್ತಾಗಿ ಆಡ್ತಾಳೆ ಅಂತ. ಪಾಪ ವೆಯ್ಟ್ ಚೆಕ್ ಮಾಡಿದ್ವಿ, ಆಮೇಲೆ ಬಿಲ್ ಹಾಕ್ಸಿದ್ವಿ. ನೋಡಿ ಎಷ್ಟು ದೊಡ್ಡ ಬಿಲ್ ಇದೆ ನೋಡಿ, ಇಷ್ಟು ಐಟಮ್ ತೊಗೊಂಡಿದ್ದೀವಿ. ಆಮೇಲೆ ಅಂತೀವಿ ಬರುವಾಗ ಗೋಬಿ ತಿನ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಿದ ತಕ್ಷಣ ಪಾಪುಗೆ ಹಾಲು ಕಾಯಿಸಿದ್ವಿ.
ಸೊ ಫ್ರೆಂಡ್ಸ್, ಇವಾಗ ಸಂಜೆ 6 ಗಂಟೆ ಆಗ್ತಾಯಿದೆ. ಸೊ ಏನು ದೇವ್ರ ಪೂಜೆ ಎಲ್ಲ ಏನೂ ಮಾಡೋದಿಲ್ಲ. ಸೊ ನಾನು ಒಂದು ಸ್ವಲ್ಪ ಫ್ರೀನೇ ಇದ್ದೀನಿ ಅಂತಲೇ ಹೇಳ್ಬೋದು. ಇವಾಗ ನನ್ನ ಹಸ್ಬೆಂಡು ಶಾಪ್ಗೆ ಹೋಗಿದ್ದಾರೆ, ಹಾಗೆ ಪಾಪು ಇವಾಗ ತಾತ ಜೊತೆ ವಾಕಿಂಗ್ ಹೋಗಿದ್ದಾರೆ. ನೆನ್ನೆದೆಲ್ಲ ಲಾಗ್ನ ಶೇರ್ ಮಾಡ್ಕೊತೀನಿ. ಹಾಗೆ ಫ್ರೆಂಡ್ಸ್, ನೈಟ್ಗೆ ಮುದ್ದೆ ಮತ್ತು ಟೊಮೊಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಶೇರ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತು ಚೇಳೂರಲ್ಲಿ ಇರೋವಂತಹ ಇವತ್ತು ನಾವು ಸೂಪರ್ ಮಾರ್ಕೆಟ್ಗೆ ಹೋಗಿದ್ವಲ್ಲ, ಸೊ ಅಲ್ಲಿಂದ ಮನೆಗೆ ಏನೇನು ದಿನಸಿ ಐಟಮ್ ಎಲ್ಲ ತಂದಿದ್ದೀವಿ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಎಷ್ಟು ದೊಡ್ಡ ಚೀಲ. ಸೊ ಈ ಚೀಲದಲ್ಲಿದೆ ನಮ್ಮ ಮನೆಗೆ ಬೇಕಾಗಿರುವಂಥ ಎಲ್ಲ ದಿನಸಿ ಐಟಮ್ಸು. ಸೊ ಏನೇನು ಇದೆ ಅಂತ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಇವಾಗ ನೋಡೋಣ ಏನೇನು ದಿನಸಿ ಐಟಮ್ ಎಲ್ಲ ತಂದಿದ್ದೀವಿ ಅಂತ. ಸೊ ಫಸ್ಟು ಏನು ಹೇಳಿದ್ದು, ವಾಷಿಂಗ್ ಮಿಷಿನ್ಗೆ ಬಟ್ಟೆ ಒಗೆಯೋಕ್ಕೆ ಬೇಕು ಲಿಕ್ವಿಡು. ಸೊ ಅದಕ್ಕೆ ಫಸ್ಟು ತಂದಿರೋಂಥದ್ದಂದರೆ ಇದು ನಮಗೆ ಬೇಕೇ ಬೇಕು, ತುಂಬ ಇಂಪಾರ್ಟೆಂಟು. 1 ಲೀಟ್ರದ್ದು ನಾವು ತಗೊಂಡು ಬಂದಿದ್ದೀವಿ. ಸೊ ಮ್ಯಾಟಿಕ್ ಲಿಕ್ವಿಡ್, ಸೊ ಇದೊಂದು ತೊಗೊಂಡ್ಬಂದಿದ್ದೀವಿ. ಆಮೇಲೆ ಪಾಪುಗೆ ಏನಾದರೂ ಸ್ನ್ಯಾಕ್ಸ್ ಕೊಡಬೇಕು ಅಂತಂದರೆ ಇದು ಮ್ಯಾಂಗೋದು ಜೆಲ್ಲಿ ಬರುತ್ತೆ ನೋಡಿ, ಅದು ಜೆಲ್ಲಿ ಮ್ಯಾನ್ ಅಂತೆ. ಸೊ ಇದನ್ನು ತಗೊಂಡಿದ್ದೀವಿ ಪಾಪುಗೆ. ಹಾಗೆ ವಿಮ್ಮು ಪಾತ್ರೆ ತೊಳೆಯೋಕ್ಕೆ. ಇದು ಸಬ್ಬಕ್ಕಿಯಿಂದ ಮಾಡಿರುವಂಥ ಹಪ್ಪಳ, ಊಟಕ್ಕೆ ನೆಂಚ್ಕೊಳಕ್ಕಿರುತ್ತೆ ಅಂತ. ಸೊ ಇದು ತಗೊಂಡಿದ್ದೀವಿ. ಪಾಪುಗೆ ಹೊಸ ಬ್ರಷ್. ಇದಕ್ಕೆ ಏರೋಪ್ಲೇನ್ ಕೂಡ ಬಂದಿದೆ ನೋಡಿ, ಮಗುಗೆ ಆಡೋಕ್ಕೆ ಚೆನ್ನಾಗಿರುತ್ತೆ. ಮೇಲೆ ಇದೇನು ಗೊತ್ತಾ, ಸೊ ಇದನ್ನ ಹಾಕಿದ್ರೆ ಫುಲ್ಲು ಫ್ರೆಶ್ ಆಗಿರುತ್ತೆ. ಪವರ್ ಪ್ಯಾಕೆಟ್ಸ್, ಬೆರಿ ರಶ್, ಅಪ್ ಟು 30 ಡೇಸ್ವರೆಗೂ ಬರುತ್ತೆ ಇದು. ಸೊ ನಾವು ವಾಶ್ರೂಮಲ್ಲಿ, ರೂಮಲ್ಲಿ ಎಲ್ಲ ಯೂಸ್ ಮಾಡ್ಬೋದು. ಏನು ಬಿದ್ದಿದ್ರು ಅರ್ಥನೇ ಆಗಲ್ಲ. ಸೊ ಪಾಪುಗೆ ನೋಡಿ ಫ್ರೆಂಡ್ಸ್ ಎಷ್ಟು ಲಾಲಿಪಾಪ್ಗಳು ತಂದಿದ್ದೀವಿ ಅಂತ. ಇದು ಪಾಪುಗೆ ಬಿಸ್ಕೆಟ್ 50-50 ಎಲ್ಲರೂ ತಿಂತೀವಿ ಮನೇಲಿ. ಶಾಂಪು, ನಾನು ಯೂಸ್ ಮಾಡುವಂಥ ಶಾಂಪು ಅಂದರೆ ಇದೆ ಸನ್ಸಿಲ್ಕ್. ಏರು ಸಿಲ್ಕಿ ಆಗಿರ್ಬೇಕಂದ್ರೆ ಸನ್ಸಿಲ್ಕ್ ಯೂಸ್ ಮಾಡಿ. ಇದೀ ಕಡೆ ಇತ್ತು. ಮನೆಗೆ ದಿನಸಿ ಐಟಮು, ಫಸ್ಟ್ ಐಟಮು ಅವಲಕ್ಕಿ ಏನು ಜಾಸ್ತಿ ಮಾಡಲ್ಲ ನಾವು. ಅವಲಕ್ಕಿ ಬಾತೆಲ್ಲ ಬೇಕಾಗುತ್ತೆ, ಏಕಾದಶಿ ಆ ಟೈಮಲ್ಲೆಲ್ಲ ಉಪವಾಸ ಆದರೂ ಮಾಡಿದಾಗ ಅವಲಕ್ಕಿ ಬೇಕಾಗುತ್ತೆ. ಸೊ ಅದಕ್ಕೆ ಅವಲಕ್ಕಿನೂ ಬಂದಿದ್ವಿ. ರೆಡ್ ಟೂತ್ ಪೇಸ್ಟ್, ಹಾಗೆ ಪಾಪುಗೆ ಬೇಬಿ ಸೋಪ್. ನಾವು ಹಿಮಾಲಯನೇ ಪಾಪುಗೆ ಯೂಸ್ ಮಾಡೋದು. ಸೊ ಹಿಮಾಲಯ ಸೋಪ್ ತಂದಿದ್ದೀವಿ. ಪಾಪು ಬಿಸ್ಕೆಟ್ ಗುಡ್ಡೆ, ಅಲಸಂದಿ ಕಾಳುಗಳು ಹಾಕಿ ಸಾಂಬಾರು ಮಾಡೋಕ್ಕೆ ಅಲಸಂದಿ ತಂದಿದ್ದೀವಿ. ಮತ್ತೆ ಬಿಸ್ಕೆಟ್ ಪ್ಯಾಕೆಟ್ಗಳು ಬಂದಿದ್ದಾವೆ. ಸೊ ಒಂದು ಡಬ್ಬನೇ ತೊಗೊಂಡ್ಬಿಟ್ಟಿದ್ದೀನಿ, ಪಲಾವ್ ಮಸಾಲೆದು ನೋಡಿ, ಒಂದು ಡಬ್ಬನೇ ತೊಗೊಂಡ್ಬಿಟ್ಟಿದ್ದೀನಿ. ಎಳ್ಳು ಬೇಕಾಗಿತ್ತು, ಅದಕ್ಕೆ ಎಳ್ಳು ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ಪಾಪುಗೆ ಸ್ಟ್ರಾಬೆರಿದು ಜೆಲ್ಲಿದು ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ. ಹಾಗೆ ಪಾಪ್ಕಾರ್ನ್ಸ್. ಸೊ ಮನೇಲೇ ಪಾಪ್ಕಾರ್ನ್ ಮಾಡೋಕ್ಕೆ ಪಾಪ್ಕಾರ್ನ್ಸ್ ಪ್ಯಾಕೆಟ್ ಬೇರೆ ತಂದಿದ್ದೀವಿ. ಮತ್ತು ಟವಲ್ಲು ತೊಗೊಂಡೆ ನೋಡಿ, ಅಡುಗೆ ಮನೆಯಲ್ಲಿ ಕ್ಲೀನ್ ಮಾಡೋಕ್ಕೆ, ಏನಾದರೂ ಪಾತ್ರೆ ಎಲ್ಲ ಇಡ್ಸೋಕ್ಕೆ ಮಾಡೋಕ್ಕೆ ಬೇಕು ಅಂತ ಟವಲ್ 2 ತೊಗೊಂಡಿದ್ದೀನಿ. ಸೊ ಇದೇನು ಗೊತ್ತಾ, ಸೋಯಾ ಚಂಕ್ಸ್. ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಸೋಯಾ, ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಸೋಯಾ ಕೂಡ ತಗೊಂಡಿದ್ದೆವು. ನಾವು ಶಾವಿಗೆನೇ ಮಾಡ್ತಾನೆ ಇರಲಿಲ್ಲ, ಶಾವಿಗೆ ಬಾತು ಮತ್ತು ಪಾಯಸ ಏನು ಮಾಡ್ತಾ ಇರಲಿಲ್ಲ. ಅದಕ್ಕೆ ಈ ಸರಿ ಅದು ತೊಗೊಂಡು ಬಂದು ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಶಾವಿಗೆದು ಪ್ಯಾಕೆಟು ಕೂಡ ತೊಗೊಂಡು. ಇದು ಸೇಮ್ ರೂಮ್ ಫ್ರೆಶ್ನರ್. ಹಾಗೆ ಹನಿ ತೊಗೊಂಡಿದ್ದೀನಿ ನೋಡಿ, ಡಾಬರ್ ಹನಿ. ಸೊ ಇದು ಗ್ಲಾಸು ಹುಷಾರಾಗಿ ಎತ್ತಿಡಬೇಕು. ಹಾಗೆ ಗಾರ್ಲಿಕ್ ಮತ್ತು
ಹಾಂ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಪಾಪುಗೆ ಕೇಕ್ ತಗೊಂಡಿರೋದು. ನನ್ನ ಮಗಳನ್ನ ಕರ್ಕೊಂಡೋಗಿದ್ವಲ್ಲ, ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಾ ಇದ್ಲು ಅವಳು. ಇದು ಕೂಡ ಪಾಪ್ಕಾರ್ನೆ. ಇದು ಬ್ರೆಡ್ಗೆ ಹಾಕೋದು ಟೊಮೊಟೊ ಕೆಚಪ್. ಎಷ್ಟು ಬಿಸ್ಕೆಟ್ಗಳು ಬರುತ್ತೆ. ಸೊ ಸಾಂಬಾರ್ ಪೌಡರು ಪ್ಯಾಕೆಟು ನಾವು ತಗೊಂಡು ಬಂದಿರೋದು MTR ಸಾಂಬಾರ್ ಪ್ಯಾಕೆಟ್. ಹಾಗೆ ಕಡಲೆಪಪ್ಪು. ಸೊ ಕಡಲೆಪಪ್ಪು ಇರಲಿಲ್ಲ, ಚಟ್ನಿ ಮಾಡೋಕ್ಕೂ ಕಡಲೆಪಪ್ಪು ಇರಲಿಲ್ಲ. ಸೊ ಕಡಲೆಪಪ್ಪು ತೊಗೊಂಬಂದಿರೋದು. ಹಾಗೆ ಇದು ಎಣ್ಣೆ ಕರಿಯೋದಿದು ಪಾನಿಪುರಿ ಮಾಡೋವಂಥದ್ದು. ಮನೇಲೇ ಹೋಮ್ ಮೇಡ್ ಮಾಡೋಕ್ಕೆ ಪುರಿಗಳನ್ನ ನಾನು ತೊಗೊಂಡು ಬಂದಿದ್ದೀನಿ. ಸೊ ಒಂದು ಪ್ಯಾಕೆಟ್ ಫುಲ್ ತೊಗೊಂಡು ಬಂದಿದ್ದೀನಿ. 2-3 ಮಂತ್ಸ್ಗೆಲ್ಲ ಆಗುತ್ತೆ. ಇದು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋದಿದು. ಸೊ ಅದು ಪೌಡರು LG. ಇದು ರೇಟ್ ಜಾಸ್ತಿ ಇದೆ. ಡೆಟಾಲ್ ಸೋಪ್ ಒಂದು, ಮತ್ತೆ ಬಿಸ್ಕೆಟ್ ಪ್ಯಾಕೆಟ್. ಸೊ ಇದು ಪಾಪುಗೆ ಅಂತ ಇರಲಿ ಅಂತ ಅಂದ್ಬಿಟ್ಟು ತಗೊಂಡು ಫಸ್ಟ್ ಟೈಮ್ ತೊಗೊಂಡು ಬಂದಿರೋದು. ಇದು ಟ್ರೈ ಮಾಡೋಣ ಪಾಪುಗೆ ಅಂತ ಅಂದ್ಬಿಟ್ಟು. ಅದು 15% ಎಕ್ಸ್ಟ್ರಾ ಇದೆ. ಏನದು ಚಾಕೋಸ್. ಇದು ಹಾಲಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾರೆ ಚಾಕ್ಲೇಟು. ಚೆನ್ನಾಗಿರುತ್ತೆ ಅಂತ ನೋಡೋಣ, ಟ್ರೈ ಮಾಡೋಣ ಅಂತ ತಗೊಂಡು ಬಂದಿದ್ದೀನಿ ಚಾಕೋಸ್. ಹಾಗೆ ಫ್ರೆಂಡ್ಸ್, ನಾನು ಗ್ರೀನ್ ಟೀ ಸೊ ಲಿಪ್ಟನ್ದು ಗ್ರೀನ್ ಟೀ ತಗೊಂಡಿದ್ದೀನಿ. ನಾನು ಇನ್ಮೇಲೆ ಡಯಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಗ್ರೀನ್ ಟೀ ಪ್ಯಾಕೆಟ್ ತೊಗೊಂಡಿದ್ದೀನಿ. ಬಟ್ ನಾನು ದಿನ ಕಂಟಿನ್ಯೂಸ್ ಆಗಿ ಕುಡಿಬೇಕು, ಬಿಡ್ತೀರಾ ಒಂದಿನೂ. ಬಟ್ ತೊಗೊಂಡಿರೋ ಕಾರಣಕ್ಕಾದರೂ ನಾನು ಖಂಡಿತ ಯೂಸ್ ಮಾಡೇ ಮಾಡ್ತೀನಿ. ಸೊ ನೋಡಿ, ಗ್ರೀನ್ ಟೀ, ಹನಿ ಫ್ಲೇವರ್ದು ಗ್ರೀನ್ ಟೀ. ಇನ್ಮೇಲೆ ಫುಲ್ ಡಯಟ್ ಶುರು ಮಾಡ್ತೀನಿ. ಆಮೇಲೆ ಇದು ಕೂಡ ಅಷ್ಟೇ, ಪಾಪುಗೆನೆ ಬೋಟಿ ತಗೊಂಡಿರೋದು. ಎಲ್ಲ ಸ್ನ್ಯಾಕ್ಸ್ ಟೈಮಲ್ಲಿ ಎಲ್ಲರೂ ಮನೇಲಿ ಊಟಕ್ಕೆ ಯಾವಾಗಾದ್ರೂ ಹಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ, ಅದಕ್ಕೆ ತಗೊಂಡಿದ್ದೀವಿ. ಸೊ ಪಾಪುಗೆ ತುಂಬ ಇಷ್ಟ ಬೋಟೀಸ್ ಅಂತ, ಅದಕ್ಕೆ ಬೋಟಿ ತಗೊಂಡು. ಹುರುಳಿಕಾಳು, ಆಮೇಲೆ ಎಳ್ಳು 2-3 ಪ್ಯಾಕೆಟ್ ತಗೊಂಡಿದ್ದೀವಿ. ಧನಿಯಾ ಪೌಡರು, ಪ್ಯೂರ್ ಸ್ಪೈಸಿ, ಬಟಾಣಿ, ಇದೆಲ್ಲ ನಾನು ಆಮೇಲೆ ಗರಂ ಮಸಾಲ, ಇದು ಕಡಲೆಕಾಳು, ತೊಗರಿಬೇಳೆ, ಕಡಲೆಬೇಳೆ, ತೆಗಿತಾ ಇದ್ರೆ ಬರ್ತಾನೆ ಇದೆ. ಕಲ್ಲುಪ್ಪು, ಅಡುಗೆ ಟೇಸ್ಟಾಗಿ ಬರಬೇಕಂದ್ರೆ ಆದಷ್ಟು ಪುಡಿ ಉಪ್ಪಿಗಿಂತ ಕಲ್ಲುಪ್ಪು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಕಲ್ಲುಪ್ಪು ಒಂದು ಪ್ಯಾಕೆಟ್ ತೊಗೊಂಡಿದ್ದೀವಿ. ಮತ್ತು ಜೀರಿಗೆ ಪ್ಯಾಕೆಟ್ಸ್ 2 ಪ್ಯಾಕೆಟು. ಸೊ ನಾನಿದು ನನ್ನ ಡೈಲಿ ಪ್ಲ್ಯಾನ್ಸ್ ನಾನು ಹೇಳ್ತಾ ಇದ್ದೀನಲ್ಲ, ಡಯಟ್ ಮಾಡೋಣ ಅಂತ. ಸೊ ಅದಕ್ಕೆ ಬುಕ್ಕೊಂಡು ತೊಗೊಂಡಿದ್ದೀನಿ. ಪ್ಲ್ಯಾನ್ ಮಾಡ್ಕೊತೀನಿ ಡಯಟ್ ಹೇಗೆ ಮಾಡೋದು ಅಂತ. ಲಾಸ್ಟ್ ಟೈಮು ಡಯಟು ಮಾಡಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದೆ, ಅವಾಗ ದಪ್ಪ ಬೇರೆ ಆಗಿಬಿಟ್ಟಿದ್ದೆ. ಸೊ ಈ ಸರಿ ಕರೆಕ್ಟಾಗಿ 100 ಡೇಸು ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಶಾರ್ಟ್ಸ್ಗೂ ಕೂಡ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಪ್ಲ್ಯಾನ್ ಇದೆ, ನಾನು ಹೇಳ್ತೀನಿ, ಯಾವುದೂ ಮಾಡೋಕ್ಕಾಗಲ್ಲ, ಹೇಳಕ್ಕೆ ಹೋಗ್ಬಾರ್ದು, ಮಾಡಿಬಿಡಬೇಕು. ಸೊ ಈ ಬುಕ್ಕಲ್ಲೆಲ್ಲ ಬರ್ದಿಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಿನಿ ಬುಕ್ಕು ಚೆನ್ನಾಗಿರುತ್ತೆ. ಸೊ ಇದು ನನ್ನ ಪರ್ಸ್ನಲ್ಲು, ಯಾರಿಗೂ ತೋರಿಸಲ್ಲ, ಬಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಹಾಗೆ ಬ್ರೆಡ್ ಎಲ್ಲ ತೊಗೊತೀವಲ್ಲ ಪಾಪುಗೆ, ಜಾಮ್, ಕಿಸಾನ್ ಜಾಮ್, ಇದು ಕಾಬು ಕಡಲೆ. ಇದೇನಿದು ಹಿಂಗೆ ಬಂದಿದೆ, ಸೊ ಲಿಪ್ಸ್ಟಿಕ್ ಒಂದು ತೊಗೊಂಡೆ. ಇದು 60 ರೂಪೀಸ್ ಅಂತ. ನನಗೆ ಬೇಡ ಅನ್ನೋಕ್ಕಾಗಲಿಲ್ಲ, ತೊಗೊಂಡೆ. ಇದು ಹೆಸರು ಕಾಳು. ಅವು ಕಾಳುಗಳು ಜಾಸ್ತಿ ಯೂಸ್ ಮಾಡ್ತೀವಿ, ತರಕಾರಿ ಕಾಳುಗಳು ಇವು ಇಷ್ಟೇ ತಿನ್ನೋದು. ನಾವು ಇನ್ನೇನೋ ತಿನ್ನೋಕ್ಕೆ ಹೋಗಲ್ಲ, ನಾನ್ ವೆಜ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಸೊ ಅದಕ್ಕೆ ನಾವು ಬರೀ ಕಾಳುಗಳು, ತರಕಾರಿಗಳೇ, ಸೊಪ್ಪುಗಳೇ ಇಷ್ಟೇ ತಿನ್ನೋದು. ಮತ್ತು ಕಡಲೆ ಬೀಜ, ಪುಡಿ ಉಪ್ಪು ತೊಗೊಂಡಿದ್ದೀವಿ.
ಕೆಲವು ಐಟಮ್ಸ್ಗೆ ಪುಡಿ ಉಪ್ಪು ಯೂಸ್ ಮಾಡಲೇಬೇಕು ಈ ಉಪ್ಪಿಟ್ಟು ಆ ಥರ ಎಲ್ಲ ಮಾಡಿದಾಗ. ಅದಕ್ಕೆ ಪುಡಿ ಉಪ್ಪು ತೊಗೊಂಡಿದ್ದೀನಿ. ಆಮೇಲೆ ಮೆಂತ್ಯ, ಸೊ ಮೆಂತ್ಯ ಪ್ಯಾಕೆಟ್ ಕೂಡ ತೊಗೊಂಡಿದ್ದೆ. ಸಾಸಿವೆ, ಇದು ಕಾಫಿ ಪೌಡರು ಸ್ಟ್ರಾಂಗ್, ಸೊ ಇದು ಸಾಕಾಗಲ್ಲ ಒಂದು ತಿಂಗಳಿಗೆ, ಬಟ್ ತೊಗೊಂಡಿದ್ದೀನಿ. ಆಮೇಲೆ ಗೋಂಗೂರು ಪಿಕ್ಕಲ್ಸ್ ಅಂತ ತೊಗೊಂಡಿದ್ದೀನಿ. ನಾವು ಯಾವಾಗಲೂ ಮ್ಯಾಂಗೋ ಪಿಕಲ್ಸ್ ಯೂಸ್ ಮಾಡ್ತೀವಿ, ಈ ಸರಿ ಡಿಫ್ರೆಂಟ್ ಆಗಿರಲಿ ಅಂತ ಗೋಂಗೂರು ಪಿಕಲ್ಸ್ ತೊಗೊಂಡಿದ್ದೀನಿ. ಸೊ ಟೇಸ್ಟ್ ನೋಡಬೇಕು ಹೇಗೆ ಬರುತ್ತೆ. ಇದು ಗಸಗಸೆ ಪ್ಯಾಕೆಟ್, ಮೇನ್ ಇಂಪಾರ್ಟೆಂಟ್ ಸಕ್ಕರೆ, ಹಾಗೆ ಫ್ರೆಂಡ್ಸ್ ಆಯಿಲ್. ಸೊ ಆಯಿಲು ನಾವು ಯೂಸ್ ಮಾಡೋದು ಫ್ರೀಡಮು, ಭಾರ ಜಾಸ್ತಿ. ಸೊ ಗೆಸ್ ಮಾಡಿ ಏನಿದೆ ಅಂತ, ಲಾಸ್ಟ್ ಒನ್. ಸೊ ಲಾಸ್ಟ್ ಒನ್ನು ಏನಿದೆ ಅಂತ ಗೆಸ್ ಮಾಡಿ. ಬಾಲ್ ನನ್ನ ಮಗಳು ಬೇಕು ಅಂತ ಎತ್ಕೊಂಡಿರೋದು ರಬ್ಬರ್ ಬಾಲು. ಒಂದು ಕಡೆ ಹಾಕಿದ್ರೆ 4 ಕಡೆ ಓಡಾಡುತ್ತೆ ಇದು. ಸೊ ಫ್ರೆಂಡ್ಸ್ ಇಷ್ಟು, ಇನ್ನೂ ಕೆಲವು ತೋರಿಸಿಲ್ಲ ಐಟಮ್ಸು ನಾನು ತೊಗೊಂಡಿರೋದು. ಸೊ ನಾನೊಂದು ಬ್ರಷ್ ತೊಗೊಂಡೆ, ಇದಕ್ಕೆ ಅಟ್ಯಾಚ್ಡ್ ಟಂಗ್ ಕ್ಲೀನರು ಇದೆ, ಸೊ ಅದೊಂದು ತೊಗೊಂಡೆ. ಸೊ ನಾನು ತೊಗೊಂಡಿರೋಂಥ ಡೈಲಿ ಯೂಸ್ ಮಾಡೋಂಥ ಪ್ರಾಡಕ್ಟ್ಸು ಅದು ಹೇಳ್ತೀನಿ. ಇದೊಂದು ಲಿಪ್ಸ್ಟಿಕ್ ಒಂದು ತೊಗೊಂಡೆ, ಸೊ ಅವಾಗೇ ಹೇಳಿದ್ನಲ್ಲ. ಇದಾದಮೇಲೆ ಫೇರ್ ಆ್ಯಂಡ್ ಲವ್ಲಿ ತೊಗೊಂಡಿದ್ದೀನಿ. ನಾನು ಯೂಸ್ ಮಾಡೋದು ಫೇರ್ ಆ್ಯಂಡ್ ಲವ್ಲಿ ಮತ್ತು ವಿಕೋ ಟರ್ಮರಿಕ್ಕು. ಸೊ ನಾನು ಫೇರ್ ಆ್ಯಂಡ್ ಲವ್ಲಿನೇ ತೊಗೊಂಡಿದ್ದೀನಿ, ವಿಕೋ ಅಷ್ಟೊಂದು ಯೂಸ್ ಮಾಡ್ತಾಯಿಲ್ಲ. ಆಮೇಲೆ ಇದು ಏರ್ ಶಾಂಪೂ ಅಂತ ತೊಗೊಂಡಿದ್ದೀನಿ. ಸೊ ನೋಡಿ, ಇದೊಂದು ಏನಿದೆ ಪ್ಯಾಂಟ್ನಿ ಏರ್ ಸೀಲ್ ಡೀಪ್ ರಿಪೇರ್ ಅಂತೆ, ಡೀಪ್ ರಿಪೇರ್ ಏರ್ ಸರ್ಪ್ರೈಸ್ ಅಂಡ್ ಪ್ರೊಟೆಕ್ಟ್ ಡ್ಯಾಮೇಜಡ್ ಹೇರ್ ಅಂತ. ಸೊ ನನಗೆ ಸ್ವಲ್ಪ ಡ್ಯಾಂಡ್ರಫ್ ಇರೋದ್ರಿಂದ ಹೇರ್ ಡ್ಯಾಮೇಜ್ ಆಗ್ತಿರೋದು ಜಾಸ್ತಿ, ಅದಕ್ಕೆ ಇದೊಂದು ನೋಡಿದ ತಕ್ಷಣ ತೊಗೊಂಡ್ಬಿಟ್ಟೆ. ಇದಾದಮೇಲೆ ನಾನು ಮಾಮಾ ಅರ್ತ್ ಪ್ರಾಡಕ್ಟನ್ನ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ವಿಟಮಿನ್ ಸಿ ಇದು ಫೇಸ್ ವಾಶ್ ತೊಗೊಂಡಿದ್ದೀನಿ, ಮಾಮಾ ಅರ್ತಿದ್ದು. ಆಮೇಲೆ ಬಾಡಿ ಲೋಷನ್ನು ನೀವೇ ಅದು ಎಕ್ಸ್ಪ್ರೆಸ್ ಹೈಡ್ರೇಟ್ ಅಂತ. ಆಮೇಲೆ ಮಾಮೂಲಿ ಡೈಲಿ ಯೂಸ್ ಮಾಡೋಂತಹ ಪಾಂಡ್ಸ್ ಪೌಡರ್ ಅಂತ ತೊಗೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ನಾನು ನನಗೆ ಅಂತ ತೊಗೊಂಡಿದ್ದು. ಸೊ ಮನೆಗೆ ಅಂತ ಇಷ್ಟೊಂದು ಐಟಮ್ಸ್ ತೊಗೊಂಡಿದ್ದೀನಿ. ಸೊ ಫುಲ್ಲು ಎಲ್ಲ ಹರಡ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ಸೊ ಇಷ್ಟು ಐಟಮ್ಮು ತೊಗೊಂಡಿರೋದು ನಾವು ಇವಾಗ. ಇದೆಲ್ಲ ತಿಂಗ್ಳಿಗೆ ಆಗೋಷ್ಟು ಐಟಮ್ಮು ನಾವು ನಮ್ಮ ಮನೆ ದಿನಸಿ ಐಟಮ್ ತೊಗೊಂಡಿರೋದು. ಇವಾಗ ಇದನ್ನೆಲ್ಲ ಎತ್ತಿಡಬೇಕು. ಸೊ ಎಲ್ಲ ಎತ್ತಿಡೋಣ. ಸೊ ಇದೆಲ್ಲ ಎತ್ತಿಕ್ಕಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ, ಓಕೆನಾ ಫ್ರೆಂಡ್ಸ್? ಈಗ ಪಾಪುಗೆ ಸ್ಟ್ರಾಬೆರಿದು ಜೆಲ್ಲಿ ಚಾಕ್ಲೇಟ್ ಕೊಟ್ಬಿಟ್ಟು ಹಾಗೆ ಪಾಪುದು ಹಾಕ್ಸಿ ನೋಡ್ಕೊಂಡಿರು ಅಂತ ಹೇಳಿಬಿಟ್ಟು ಅಡುಗೆ ಮಾಡೋಕ್ಕೆ ಬಂದೆ. ಈಗ ನಾನು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಏನಿಲ್ಲ, ಕೊಬ್ಬರಿ ಮತ್ತು ಕಡಲೆಪಪ್ಪು, ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದೆ. ಇವಾಗ ಟೊಮೊಟೊ ಚಟ್ನಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಕೊಬ್ಬರಿ ಎಲ್ಲ ತೊಗೊಂಡಿದ್ದೀನಿ. ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಣಮೆಣ್ಸಿನ್ಕಾಯು ಹಾಕ್ಕೊತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಎಣ್ಣೆ, ಸಾಸಿವೆ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಹಾಕ್ಕೊಂಡು ಇವಾಗ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅರಿಶಿನ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಸೊ ಶುಂಠಿ ಬೆಳ್ಳುಳ್ಳಿ ಇರಲಿಲ್ಲ ತಕ್ಷಣಕ್ಕೆ, ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐತಲ್ಲ ಅಂತ ಅಂದ್ಬಿಟ್ಟು ಅದು ಹಾಕಿದ್ದೀನಿ. ಈಗ ಗರಂ ಮಸಾಲ ಹಾಕ್ಕೊಂಡು ಮತ್ತು ಕೊಬ್ಬರಿ ತುರಿದಿಟ್ಕೊಂಡಿದ್ದೆ. ಸೊ ಬೆಳಗ್ಗೆ ಕೊಬ್ಬರಿ ತುರಿದಿದ್ದು ಅದೇ ಇತ್ತು. ಸೊ ಅದನ್ನೇ ಹಾಕಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಸೊ ಚೆನ್ನಾಗಿ ಈರುಳ್ಳಿ ಟೊಮೊಟೊ ಫ್ರೈ ಆದಮೇಲೆ ಸೊ ಇದನ್ನು ಮಿಕ್ಸಿಗೆ ಹಾಕ್ಬಿಟ್ರೆ ಸೊ ಟೊಮೊಟೊ ಚಟ್ನಿ ರೆಡಿ ಆಗಿಬಿಡುತ್ತೆ. ಸೊ ಮಿಕ್ಸಿಗೆ ಹಾಕ್ಕೊಂಡೆ ನೋಡಿ. ಈ ಟೊಮೊಟೊ ಚಟ್ನಿ ಮಾತ್ರ ಸಖತ್ತಾಗಿ ಬರುತ್ತೆ. ಇದು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಲ್ಲ, ಮುದ್ದೆಗೆ ಈ ಟೊಮೊಟೊ ಚಟ್ನಿ ಕಾಂಬಿನೇಷನ್ನು ಸಖತ್ತಾಗಿ ಸೂಪರಾಗಿದೆ. ಸೊ ನೋಡಿ, ಒಂದು ಕಡೆ ಕಾಯಿ ಚಟ್ನಿ, ಒಂದು ಕಡೆ ಟೊಮೊಟೊ ಚಟ್ನಿ ಎರಡೂ ಮಾಡಿದ್ದೀನಿ. ಇವಾಗ ಅನ್ನಕ್ಕೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಅನ್ನಕ್ಕೆ ಇಡ್ತಾಯಿದ್ದೀನಿ. ಹಾಗೆ ಅನ್ನಕ್ಕೆ ಇಡುವಾಗಲೇ ಮುದ್ದೆಗೂ ಆಗೋಷ್ಟು ಅನ್ನ ಇಟ್ಬಿಡ್ತೀನಿ. ಸೊ ನಾನು ಹೇಗೆ ಮಾಡ್ತೀನಿ ಅಂದರೆ, ಫಸ್ಟು ಕುಕ್ಕರಲ್ಲೇ ಅನ್ನಕ್ಕೆ ಇಟ್ಬಿಡ್ತೀನಿ. ಆಮೇಲೆ ಸೈಡಲ್ಲಿ ಬಿಸಿನೀರಿಗೆ ಅನ್ನ ಹಾಕ್ಕೊಂಡು ರಾಗಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ
ಚೆನ್ನಾಗಿ ಕಲಿಸ್ಕೊಂಡು ಮುದ್ದೆ ಮಾಡ್ಕೊಂಬಿಡ್ತೀನಿ. ಸೊ ವಿಡಿಯೋ ಶೇರ್ ಮಾಡ್ಕೊತೀನಿ ನೋಡಿ. ಮುದ್ದೆ ಮತ್ತು ಟೊಮೊಟೊ ಚಟ್ನಿ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ. ಅಮ್ಮ ಅಷ್ಟೊಂದು ಟೊಮೊಟೊ ಚಟ್ನಿ ಖಾರದ್ದು ಅದೆಲ್ಲ ತಿನ್ನಲ್ಲ, ಅದಕ್ಕೆ ಅಮ್ಮಂಗೋಸ್ಕರ ಅಂತ ಮತ್ತೆ ಕಾಯಿ ಚಟ್ನಿ ಮಾಡಿದ್ದೀನಿ. ಸೊ 2 ಚಟ್ನಿನೂ ಇವತ್ತು ಮಾಡ್ತಾಯಿದ್ದೀನಿ ಮುದ್ದೆಗೆ. ಮತ್ತು ಅನ್ನಗೂ ಅಷ್ಟೇ, ಅನ್ನನೂ ಬರೀ ಮುದ್ದೆನೇ ತಿನ್ನೋಕ್ಕಾಗಲ್ಲ. ಸೊ ನನ್ನ ಹಸ್ಬೆಂಡು ಅಷ್ಟೊಂದು ಮುದ್ದೆ ತಿನ್ನೋಕ್ಕೆ ಇಷ್ಟಪಡಲ್ಲ, ಅದಕ್ಕೆ ಅವ್ರಿಗೂ ಅನ್ನನೇ ಇಟ್ಬಿಡ್ತಾಯಿದ್ದೀನಿ. ಒಂದು ಸ್ವಲ್ಪ ಮುದ್ದೆ ಮತ್ತು ಅನ್ನ ಅವ್ರು ತಿಂತೀನಿ ಅಂತಂದರು. ಸರಿ ಅಂತ ಅಂದ್ಬಿಟ್ಟು ನಾನು ಇವಾಗ ಅನ್ನ ಮುದ್ದೆ 2 ಥರ ಚಟ್ನಿ ಮಾಡ್ತಾಯಿದ್ದೀನಿ ನೋಡಿ. ಅನ್ನಕ್ಕೆ ಇಟ್ಬಿಟ್ಟೆ. ಸೊ ಇದು ಮುದ್ದೆ ಮಾಡಬೇಕು ಅನ್ನೋ ಕಾರಣಕ್ಕೆ ಅನ್ನಕ್ಕೆ ನೀರು ಜಾಸ್ತಿ ಹಾಕಿ ಅನ್ನ ಮಾಡ್ಕೊಂಡಿದ್ದೀನಿ. ಸೊ ಅನ್ನ ಆಗಿದೆ, ಈಗ ನೋಡಿ ಮುದ್ದೆ ಮಾಡ್ಕೊತಾ ಇದ್ದೀನಿ. ಅನ್ನ ನೀರು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡೆ, ಆಮೇಲೆ ರಾಗಿ ಹಿಟ್ಟು ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಚಟ್ನಿ ಎಲ್ಲ ರೆಡಿಯಾಗಿದೆ. ಈಗ ನೋಡಿ ಮುದ್ದೆನೂ ಕೂಡ ಚೆನ್ನಾಗಿ ಬೇಯಕ್ಕೆ ಇಟ್ಟಿದೆ, ಚೆನ್ನಾಗಿ ಬೆಂದಿದೆ. ಸೊ ಮುದ್ದೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಬಿಸಿ ಬಿಸಿ ಮುದ್ದೆ ತುಂಬ ಚೆನ್ನಾಗಿರುತ್ತೆ. ನಾವು ನೈಟ್ ಹೊತ್ತು ಮುದ್ದೆನೇ ಮಾಡ್ತಾಯಿರಲಿಲ್ಲ, ನೈಟ್ ಹೊತ್ತಲ್ಲ, ನಾವು ಡೇ ಆ್ಯಂಡ್ ನೈಟ್ ಮುದ್ದೆನೇ ಮಾಡ್ತಾಯಿರಲಿಲ್ಲ ಒಂದು ತಿಂಗಳಿಂದ ಕರೆಕ್ಟಾಗಿ. ಸೊ ಇವತ್ತು ಮುದ್ದೆ ಮಾಡಿದ್ದೀನಿ. ಲಾಸ್ಟ್ ಟೈಮು ಒಂದು 1 ವೀಕ್ ಮುಂಚೆ ಮುದ್ದೆ ಮಾಡಿದ್ದೆ. ಸೊ ಇದಾದಮೇಲೆ ಇವತ್ತೇ ಮುದ್ದೆ ಮಾಡ್ತಿರೋದು. ಪಾಪಗೂ ಮುದ್ದೆ ತಿನ್ನಿಸ್ದೆ. ಸೊ ನನ್ನ ಹಸ್ಬೆಂಡ್ಗೆ ಹಾಕ್ಕೊಡ್ತಾಯಿದ್ದೀನಿ ನೋಡಿ. ಇಷ್ಟು ನಮ್ಮ ಮನೆ ಊಟ ಇವತ್ತು ರಾತ್ರಿಗೆ. ಮುದ್ದೆ, ಅನ್ನ, 2 ಥರದ ಚಟ್ನಿ, ಸೌತೆಕಾಯಿ. ಸೊ ಮುಗೀತು. ನನ್ನ ಮಗಳು ಒಂದೇ ಸಮ ಹೊರಗಡೆ ಹೋಗಬೇಕು ಅಂತ ಹಠ ಮಾಡಿದ್ಲು. ಸೊ ಅದಕ್ಕೆ ಇವತ್ತು ಊಟ ಮಾಡಿಕೊಂಡು ನಾವು ಹೊರಗಡೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಅಂತಂದರೆ ಇಲ್ಲಿ ಗಣೇಶನ ಬಿಡ್ತಾಯಿದ್ರು. ಸೊ ಅಲ್ಲಿ ಡ್ಯಾನ್ಸು ಎಲ್ಲ ಏನು ನೋಡಬೇಕಾಗಿತ್ತು, ತಮಟೆ ಸೌಂಡು. ಅದಕ್ಕೆ ನನ್ನ ಮಗಳು ಕೂಡ ಚೆನ್ನಾಗಿ ಕುಣಿತಾಯಿದ್ರು. ಸೊ ನೋಡಿ ನಮ್ಮೂರಲ್ಲಿ ಏನು ಚೆನ್ನಾಗಿ ಹಬ್ಬ ಮಾಡಿದ್ದಾರೆ ಗಣೇಶ ಹಬ್ಬ ಅಂತ. ಹಾಗೆ ನಮ್ಮ 3 ಜನ ಎಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಇನ್ನೂ ವಿಶೇಷ ಏನು ಅಂತಂದರೆ ನಮ್ಮೂರಲ್ಲಿರೋ ಹೆಂಗಸರು ಕೂಡ ಚೆನ್ನಾಗಿ ಕುಣಿದ್ರು, ಡ್ಯಾನ್ಸ್ ಆಡಿದ್ರು. ನನ್ನ ಹಸ್ಬೆಂಡು ನೀನು ಕೂಡ ಹೋಗಿ ನೀನು ಕುಣಿ ಅಂತಂದರು. ನಾನು ನೀವು ಬಂದರೆ ನಾನು ಕುಣಿತೀನಿ ಅಂತಂದೆ. ಸೊ ನನಗೆ ನಿಜವಾಗ್ಲೂ ನನಗೆ ಕುಣಿಬೇಕು ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ನಮ್ಮ ಊರವರೆಲ್ಲ ಡ್ಯಾನ್ಸ್ ಆಡ್ತಾಯಿದ್ರು. ಸೊ ಜೊತೆಗೆ ಯಾರೂ ಇಲ್ಲಲ್ಲ ಅಂತ ನನಗೆ ಒಂದು ಸ್ವಲ್ಪ ಮುಚ್ಚಿತರ ಆಯಿತು. ಇಲ್ಲಾಂದರೆ ನಾನು ಹೋಗಿ ಚೆನ್ನಾಗಿ ತಪ್ಪಂದು ಬಿಚ್ಚಿ ಡ್ಯಾನ್ಸ್ ಆಡ್ತಾಯಿದ್ದೆ. ನನ್ನ ಮಗಳು ಅಲ್ಲೇ ನಿಂತ್ಕೊಂಡಿರೋ ಜೊತೆ ಚೆನ್ನಾಗಿ ಕುಣಿತಾ ಇದ್ದಾರೆ. ಸೊ ನೋಡಿ ನಮ್ಮೂರಲ್ಲಿ ಎಲ್ಲ ಹಿಂಗೆ ಡ್ಯಾನ್ಸ್ ಆಡ್ತಾಯಿದ್ದಾರೆ. ಸೊ ನಮ್ಮ ಊರಿನ ಗಣೇಶ ಹಬ್ಬದ ಸಡಗರ ಹೆಂಗಿದೆ ಅಂತ ನೋಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ. ಸೊ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ನೋಡ್ತಾ ಇದ್ದೆ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.